जितेन्द्रियं बुद्धिर्मतां वरिष्ठं वदात्मजं वानरयूथमुख्यं श्रीरामदूतं शिरसां नमामि। यत्र यत्र रघुनाथकीर्तनं तत्र तत्र कृतमत्सकाञ्जलिं बाष्पवारि परिपूर्णलोचनं मारुतिं नमत ರಾಕ್ಷಸಾಂತಕಂ। ವಿಜಯನಗರದ ಮಾರುತಿ ಮಂದಿರದಲ್ಲಿ ಈಗ ನಾವು ಇದ್ದೀವಿ. ಈ ಮಾರುತಿ ಮಂದಿರ ಪ್ರತಿಷ್ಠಾಪನೆ ಅಂದರೆ ಇಲ್ಲಿ ಉದ್ಭವ ಮೂರ್ತಿ ಬಂಡೆನಲ್ಲಿ ಕೆತ್ತನೆ ಆಗಿರುವಂತ ಈ ದೇವರು ಉದ್ಭವ ಆಗಿರೋದು. ಸುಮಾರು 50 ವರ್ಷಗಳ ಇತಿಹಾಸ ಇರುವಂತಹ ಈ ಕೋತಿ ಬಂಡೆನ ಕಾಲಕ್ರಮೇಣ ಮಾರುತಿ ಮಂದಿರ ಅಂತ ಹೇಳ್ತೀವಿ. ಈ ಮಾರುತಿ ಮಂಡಳಿ ಸರ್ಕಾರದ ವತಿಯಿಂದ ಅನುಮತಿ ಪಡೆದು ಮಾರುತಿ ಭಕ್ತ ಮಂಡಳಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿ ಈಗ ಪ್ರವರ್ತಮಾನಕ್ಕೆ ಬಂದು ಈ ಮಾರುತಿ ಮಂಡಳಿ ಭಕ್ತ ಮಂಡಳಿ ವತಿಯಿಂದ ವಿಶೇಷವಾದಂತಹ ಕಾರ್ಯಕ್ರಮಗಳು ಸಹ ಈ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಈ ದೇವಾಲಯಕ್ಕೆ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಭಕ್ತರು ಆಗಮಿಸಿರುವುದರಿಂದ ಈ ತೋಟದಲ್ಲಿ ನವಗ್ರಹ ಗಿಡಗಳಿದೆ. ಮತ್ತೆ ರಾಮಚಂದ್ರ ಸ್ವಾಮಿ, ಲಕ್ಷ್ಮಣ ಸ್ವಾಮಿ ಮತ್ತೆ ಸೀತಾದೇವಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹಾಗೂ ವಿಶೇಷವಾಗಿ ಮಹಾಗಣಪತಿಯನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿಸಲಾಗುತ್ತದೆ. ವಿಶೇಷವಾದಂತಹ ಗಣಪತಿ ಹಬ್ಬ ಮತ್ತು ಹನುಮ ಜಯಂತಿ, ರಾಮನವಮಿ, ಶ್ರಾವಣ ಶನಿವಾರಗಳು, ಪ್ರತಿ ಹಬ್ಬದ ಆಚರಣೆಗಳಲ್ಲಿನೂ ಉಗಾದಿ ಎಲ್ಲ ಹಬ್ಬಗಳಲ್ಲಿ ವಿಶೇಷವಾದಂತಹ ಭಕ್ತರು ಆಗಮಿಸಿ ಈ ದೇವರ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಈ ದೇವರ ತೀರ್ಥ ಪ್ರಸಾದ ಸ್ವೀಕಾರವನ್ನು ಮಾಡಿ ಈ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗುತ್ತಾರೆ. ವಿಶೇಷವಾದಂತಹ ಕಾರ್ಯಕ್ರಮಗಳು ನಮ್ಮ ಭಾರತೀಯ ಭಕ್ತ ಮಂಡಳಿ ಟ್ರಸ್ಟ್ ರಿಜಿಸ್ಟರ್ಡ್ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಉಚಿತವಾಗಿ ಭಕ್ತರುಗಳಿಗೆ ಮತ್ತು ಸಾರ್ವಜನಿಕರಿಗೆ ವಿಶೇಷವಾದಂತಹ ತಪಾಸಣಾ ಕಾರ್ಯಕ್ರಮ ಅಂದರೆ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಈ ಸುತ್ತಮುತ್ತಲಿರುವಂತಹ ಸುಮಾರು 45 ಸರ್ಕಾರಿ ಪಾಠಶಾಲೆಗಳಿಗೆ ನಮ್ಮ ಮಾರುತಿ ಭಕ್ತ ಮಂಡಳಿ ಆಶ್ರಯದಿಂದ ಪಾಠ್ಯ ಪುಸ್ತಕಗಳನ್ನು ವಿತರಿಸಲಾಗುತ್ತದೆ. ಮತ್ತು ವಿಶೇಷವಾದಂತಹ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಹಮ್ಮಿಕೊಳ್ಳಲಾಗುತ್ತಿದ್ದೇವೆ. ಈ ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ತಾವುಗಳು ಸಹ ಭಾಗವಹಿಸಿ ಈ ದೇವರ ಸನ್ನಿಧಾನಕ್ಕೆ ಬಂದು ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಮಾರುತಿ ಭಕ್ತ ಮಂಡಳಿಯಿಂದ ನಾವು ವಿನಂತಿಸಿಕೊಳ್ಳಲಾಗುತ್ತದೆ.